ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಈ ಬಗ್ಗೆ ಏನು ಹೇಳ್ತೀರಾ? ಖಂಡಿತ ಬೇಡ ಅಂತ ನಾನು ಹೇಳ್ತೀನಿ. ಗ್ಯಾರಂಟಿ 2,000 ರೂಪಾಯಿ ಗ್ಯಾರಂಟಿ 2,000 ರೂಪಾಯಿ ಕೊಡ್ತಾರೆ. ಯಾರಿಗೆ ಸಿಗ್ತದೆ ಅನ್ನೋ ಗೊತ್ತಿಲ್ಲ. ಬಸ್ಸು ಫ್ರೀ ಹೋಗ್ತಾ ಇದ್ದಾರೆ. ಅದರಿಂದ ಎಷ್ಟು ಕಷ್ಟ ಆಗ್ತದೆ ಅಂತ ಹೋಗಿರೋರ್ಗೆ ಗೊತ್ತು, ಮನೇಲಿರೋರ್ಗೆ ಗೊತ್ತು. ಈ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಬೇಡ. ಸರ್ಕಾರ ಖಜಾನೆನೇ ಖಾಲಿ ಮಾಡ್ತಾ ಇದೆ ಅಷ್ಟೇ ಹೊರತು ಗ್ಯಾರಂಟಿದು ಯಾರಿಗೂ ಏನೂ ಉಪಯೋಗ ಆಗ್ತಾಯಿಲ್ಲ. ಅವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಗ್ಯಾರಂಟಿ ಅಂತ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಮುಂದುವರಿಯೋದು ಬೇಡ. ನನ್ನ ಅನಿಸಿಕೆ ಖಂಡಿತ ಬೇಡ. ಇದನ್ನು ದಯವಿಟ್ಟು ತೆಗೆಸ್ಬೇಕು. ಇದು ಬಡವರಿಗೆ ಯೂಸ್ ಆಗ್ತಿದೆಯಾ? ಬಡವರಿಗೆ ಅವ್ರ ಪಾಪ ಅವ್ರಿಗೇನು ಗೊತ್ತಾಗುತ್ತೆ? ಏನೋ 2,000 ರೂಪಾಯಿ ಕೊಡ್ತಿದ್ದಾರೆ, ಅದು ಖುಷಿ ಅಷ್ಟೇ. ಆ ಗಂಡನ ಆ ಹೆಂಗಸಾದೊಳಗೆ ಗಂಡನ ನಮ್ಮ ಪತಿ ದೇವ್ರನ್ನ ಕೇಳಿದ್ರೆ, ಪತಿನ ಕೇಳಿದ್ರೆ ಏನು ಹೇಳ್ತಾರೆ ಅವರು? ಮೇಡಮ್ ಅವ್ರಿಗೆ 2,000 ರೂಪಾಯಿ ಬರೋದಷ್ಟೇ ನನಗೆ ಹೆಂಡತಿಗೆ ಗೊತ್ತಾಗ್ತಾ ಇರೋದು, ನಂದು ಅದು 8,000 ರೂಪಾಯಿ ಕೈಯಿಂದ ಹೋಗ್ತದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತಲೇ ಹೇಳೋದು. ನಾನು ಕ್ಯಾಬ್ ಡ್ರೈವರ್ನ ಆಟೋ ಡ್ರೈವರ್ನೆಲ್ಲ ಮಾತಾಡ್ತಾ ಇರ್ತೀನಿ ಓಡಾಡ್ಬೇಕಾದ್ರೆ. ಅವ್ರು ಹೇಳೋ ರೀತಿಯೇ ಅದು. ಮೇಡಮ್ ಅವ್ರು 2,000 ರೂಪಾಯಿ ಕೊಡ್ತಾರೆ, ನಂದು 8,000 ರೂಪಾಯಿ ಹೋಗ್ತಾ ಇರ್ತಾರೆ ಸರ್ಕಾರಕ್ಕೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇದನ್ನೆಲ್ಲ ಅವ್ರಿಗೆ ಯಾರು ಬಿಡಿಸಿ ಹೇಳೋಕ್ಕೂ ನನ್ನ ಹೆಂಡತಿರ್ಗೆ ಆಗಲ್ಲ, ಮನೇಲಿಯವರು ಅರ್ಥನೂ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಆರ್ಥಿಕವಾಗಿ ಸದೃಢವಾಗಿರೋರು ಮತ್ತೆ ಸರ್ಕಾರಿ ಖಾಸಗಿ ನೌಕರರು ತಾವಾಗಿಯೇ ಇದನ್ನ ತಿರಸ್ಕಾರ ಮಾಡಬೇಕು ಗ್ಯಾರಂಟಿಗಳನ್ನ ಅಂತ. ಗ್ಯಾರಂಟಿನೇ ಬೇಡ. ಯಾಕೆ? ಸರ್ಕಾರದವರು ಆಗಲಿ ಆರ್ಥಿಕವಾಗಿ ಸಬಲಾಗಿರೋರು ಯಾರಿಗೂ ಬೇಡ. ಯಾಕೆ ಬೇಕು ಗ್ಯಾರಂಟಿ? ಅದ್ ಬದಲು ಬೇರೆ ಏನಾದರೂ ಮಾಡಲಿ. ಈ ಸರ್ಕಾರ ಇರೋದೇ ತಪ್ಪು. ಈ ಸರ್ಕಾರ ಕೆಳಗಡೆ ಇಳಿಸಿದ್ಮೇಲೆ ಸದ್ಯ ಬೇರೆ ಎಲ್ಲ ಸರಿ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಒಟ್ಟಿನಲ್ಲಿ ಈ ಗ್ಯಾರಂಟಿಗಳಿಂದ ಆರ್ಥಿಕ ಸ್ಥಿತಿಗತಿ ಹಾಳಾಗ್ತದೆ. ಹೌದು, ಬೇಕಾದಷ್ಟು ಹಾಳಾಗ್ತದೆ. ಮೊದಲಿನ ಸರ್ಕಾರನೇ ಪರವಾಗಿಲ್ಲ ಅನ್ನಿಸ್ತದೆ. ಇದನ್ನು ಹೋಲಿಸ್ಕೊಂಡ್ರೆ ಖಂಡಿತ ಈ ಸರ್ಕಾರ ಬೇಡ. ಸರ್ಕಾರ ಸುಮ್ಮನೆ ಗ್ಯಾರಂಟಿ ಅವರು ಬೇಳೆ ಬೇಯಿಸ್ಕೊಳ್ಳೋಕ್ಕಷ್ಟೇ ಗ್ಯಾರಂಟಿ ಅಂತ ಒದ್ದಾಡ್ತದೆ ಅಷ್ಟೇ. ಯಾವುದೇ ರೀತಿಯ ಸಾಮಾನ್ಯ ಜನಕ್ಕೆ ಏನೂ ಇದರಿಂದ ಉಪಯೋಗ ಆಗ್ತಿಲ್ಲ. ಒಟ್ಟಾರೆಯಾಗಿ